Hey guys, welcome back to my channel. So ಇದು ನಮ್ಮನೆಯ ಲಕ್ಷ್ಮಿ ಫೈನಲ್ ಲುಕ್. ಸೊ ಹೇಗೆಲ್ಲ ರೆಡಿ ಮಾಡಿದ್ವಿ, ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಆಗಿರ್ಬೋದು, ಸ್ಯಾರಿ ಡ್ರಿಪ್ಪಿಂಗ್ ಆಗಿರ್ಬೋದು, ಆಮೇಲೆ ಕಳಸದ ಒಳಗಡೆ ಏನೆಲ್ಲ ಐಟಮ್ಸ್ ನ ಹಾಕಿದ್ವಿ, ಸೊ ಹೇಗೆಲ್ಲ ರೆಡಿ ಮಾಡಿದ್ವಿ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಫಸ್ಟು ಇಲ್ಲಿ ಈ ಥರ ನೀಟಾಗೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಸೊ ದಟ್ ಎಲ್ಲ ಕೈಗೆ ಸಿಗಬೇಕು, ಬೇಗ ಬೇಗ ಹಾಕ್ಬಿಡ್ಬೇಕು ಅಂತ ಹೇಳಿ ಫಸ್ಟು ಇಲ್ಲಿ ಬಾಳೆಕಂದು ಸಿಕ್ಸೋಕ್ಕೆ, ಆಮೇಲೆ ಇಲ್ಲಿ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ಆಲ್ರೆಡಿ ತೊಗೊಂಡು ಬಂದಿದ್ನಲ್ಲ, ಮತ್ತು ಅದ್ರ ಜೊತೆ ಕೆಲವೊಂದು ಆರ್ಟಿಫಿಷಿಯಲ್ ಫ್ಲವರ್ಸ್ಗಳು. ಸೊ ಆರ್ಟಿಫಿಷಿಯಲ್ ಫ್ಲವರ್ಸ್ ಹಾಕಿದ್ರೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಯಾವುದೇ ರೀತಿಯ ರಿಯಲ್ ಫ್ಲವರ್ಸ್ ಹಾಕಿದ್ರೆ ಭಾರ ಜಾಸ್ತಿ ಆಗಿ ಎಲ್ಲಿ ಬಿದ್ದುಬಿಡುತ್ತೋ ಅಂತ ಭಯ. ಸೊ ಇದಾದ್ಮೇಲೆ ಇನ್ನೊಂದು ಕಮಲ್ದು ಹೂವಲ್ಲಿರುವಂತಹ ಡೆಕೋರೇಟಿವ್ ಪೀಸ್, ಇದು ಈ ಟೈಮ್ ಅಲ್ಲ, ಲಾಸ್ಟ್ ಇಯರೇ ಪರ್ಚೇಸ್ ಮಾಡಿ ಇಟ್ಕೊಂಡಿರುವಂಥದ್ದು. ಸೊ ಇದು ಕೂಡ ಒಂದು 4 ಪೀಸ್ ಇದೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಪ್ಲೇಟ್ಸ್ಗಳು, ಮತ್ತೆ ಅದು ದೀಪ ಇಡುವಂತಹ ಡೆಕೋರೇಟಿವ್ ಪ್ಲೇಟ್ಸು. ಸೊ ಇದಾದ್ಮೇಲೆ ಇಲ್ಲಿ ಒನ್ ಟ್ರೇಲಿ ಕಂಪ್ಲೀಟ್ ಆಗಿ ಬ್ಯಾಂಗಲ್ಸ್ ಆಗಿರ್ಬೋದು, ಡಾಬು ಎಲ್ಲ ಜ್ಯುವೆಲರ್ಸ್ಗಳು ಇಟ್ಕೊಂಡಿದ್ದೀನಿ. ಇನ್ನೊಂದರಲ್ಲಿ ಎಲ್ಲ ಸಿಲ್ವರ್ ಐಟಮ್ಸ್ಗಳು ಎಲ್ಲ ತೊಳೆದು ಒರೆಸಿ ಇಟ್ಕೊಂಡಿರೋ ಅಂಥದ್ದು. ಸೊ ಎಲ್ಲ ಸಿಲ್ವರ್ ಐಟಮ್ಸ್ ಇಲ್ಲ ಇದೆ. ನೆಕ್ಸ್ಟ್ ಬಂದು ಇದು ಪೂಜೆಗೆ ಏನೇನು ಬೇಕು, ಊದಿನ ಕಡ್ಡಿ, ಅಮ್ಮನ ಸಾಮಾನು, ಆಮೇಲೆ ಬತ್ತಿ ಎಲ್ಲನೂ. ಆಮೇಲೆ ಇದೆಲ್ಲ ಬಂದ್ಬಿಟ್ಟು ಕಳ್ಸದ ಒಳಗಡೆ ಹಾಕೋ ಐಟಮ್ಸ್ಗಳು. ಇನ್ನೂ ಕೆಲವಿದೆ, ನಾನು ಕಳ್ಸಕ್ಕೆ ಹಾಕ್ಬೇಕಾದ್ರೆ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಸೊ ಇದು ಬಂದು ದೇವ್ರ ಕೈ. ನೆಕ್ಸ್ಟ್ ಇದು ದೇವ್ರಿಗೆ ಜಡೆ ಆಗಿರ್ಬೋದು, ತುರ್ಬ ಆಗಿರ್ಬೋದು, ಹಿಂದ್ಗಡೆ ಇಡುವಂತಹ ಆಮೇಲೆ ಕೆಲವೊಂದು ಡೆಕೋರೇಷನ್ ಐಟಮ್ಸ್ಗಳೆಲ್ಲ ಇಲ್ಲಿದೆ. ಸೊ ಇದು ಅಷ್ಟೇ, ಲಾಸ್ಟ್ ಟೈಮ್ ಹಾರದು ಚೆನ್ನಾಗಿದೆ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೆ. ಸೊ ನೋಡೋಣ ಏನಕ್ಕಾರ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಇದಿಲ್ಲ ಅಂದ್ರೆ ಮಾಡೋಕ್ಕೆ ಆಗಲ್ಲ. ಸೊ ಕಟರ್ ಆಗಿರ್ಬೋದು, ಸಿಸರ್ ಆಗಿರ್ಬೋದು, ಟೇಪ್ ಆಗಿರ್ಬೋದು, ಎಲ್ಲನೂ ಕೂಡ ಈ ರೀತಿ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಸೊ ದಟ್ ಬೇಗ ಬೇಗ ಈಸಿಯಾಗಿ ಆಗಲಿ ಅಂತ. ಚಿನ್ನಮ್ಮ ಇಲ್ಲಿ ಕೂರ್ಚೋ ಬಾ, ಇಲ್ಲಿ ಕೂರ್ಚೋ ಬಾ, ಆ ಕಡೆಯಿಂದ ಬಾ, ಆ ಕಡೆಯಿಂದ ಬಾ, ಆ ಕಡೆಯಿಂದ ಇಲ್ಲಿ ಕೂರ್ಚೋ ಬಾ, ಕುತ್ಕೊಳ್ಳಿ. ಸುಮ್ಮನೆ ಕುತ್ಕೋ, ಕುತ್ಕೋ, ಸುಮ್ಮನೆ ಕುತ್ಕೋ. ನಾನು ಇಲ್ಲೇ ಕೂತಿದ್ದೀನಲ್ಲ, ನಾನು ಅಲ್ಲಿ ಕುತ್ಕೊಳಕ್ಕಾಗಲ್ಲ, ಅಲ್ಲಿ ಕುತ್ಕೋಬೇಕಂತ ನಾನು. ಫಸ್ಟು ಇಲ್ಲಿ ಸ್ಯಾರಿನ ಡ್ರೇಪ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೆ. ಸೊ ಫಸ್ಟು ನಾನು ಸೀರೆನ ಅರ್ಧಕ್ಕೆ ಫೋಲ್ಡ್ ಮಾಡಿರ್ತೀನಿ ಲೆವೆಲಲ್ಲಿ, ಆಮೇಲೆ ನಾನು ಡ್ರೇಪಿಂಗ್ನ ಸ್ಟಾರ್ಟ್ ಮಾಡೋದು. ಸೊ ಆದಷ್ಟು ಈ ಥರ ಬಾರ್ಡರ್ಸ್ಗಳಿರೋ ಸೀರೆಗಳು ಲಕ್ಷ್ಮಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಒಂದೇ ಕಲರ್ ಇರೋಕ್ಕಿಂತ ಸೊ ಈ ಥರ ಬಾರ್ಡರ್ಸ್ಗಳು ಇರೋ ಸ್ಯಾರಿಗಳು ನಾನು ತುಂಬ ಪ್ರಿಫರ್ ಮಾಡ್ತೀನಿ. ಸೊ ದಟ್ ಅದು ಸ್ಯಾರಿ ಬಾರ್ಡರ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟು ಇಲ್ಲಿ ನಾನು ನೆರಿಗೆಗಳು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಅಗಲವಾಗೆ ಮಾಡ್ಕೊಂಡಿರ್ತೀನಿ. ಸೊ ದಟ್ ಅದು ದೇವರಿಗೆ ಉಡಿಸಿದಾಗ ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟು ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಬಟ್ಟೆ ಕ್ಲಿಪ್ ಹಾಕೋತೀನಿ. ಈ ಸಲ ನಾವು ಪರ್ಚೇಸ್ ಮಾಡಿರೋದು ಸ್ವಲ್ಪ ಸಾಫ್ಟ್ ಇತ್ತು ಸಿಲ್ಕು. ಸೊ ತುಂಬ ಹಾರ್ಡ್ ಸಿಲ್ಕ್ ಆದರೆ ಐರನಿಂಗ್ ಅಂತೂ ಬೇಕೇ ಬೇಕು. ಸೊ ಈ ಥರ ಸಾಫ್ಟ್ ಸಿಲ್ಕ್ ಆದರೆ ನೆರಿಗೆಗೇನು ಐರನಿಂಗ್ ಅವಶ್ಯಕತೆ ಇರಲ್ಲ, ಸೆರ್ಗಿಗೆ ಮಾತ್ರ ಹಾಕೊಂಡ್ರೆ ಸಾಕು. ಫಸ್ಟು ನಾನು ಇಲ್ಲಿ ಬಟ್ಟೆ ಕ್ಲಿಪ್ ಹಾಕೊಂಡು ಆಮೇಲೆ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿ ಇಟ್ಕೊಂಡಿರ್ತೀನಿ. ಇದು ಕಂಪ್ಲೀಟ್ ನೆರಿಗೆ ಆದಮೇಲೆ ನೆಕ್ಸ್ಟು ಸೆರಗು ಕೂಡ ಮಾಡ್ಕೋತೀನಿ. ಸೆರಗು ಅಷ್ಟೇ ನಿಮ್ಮ ಇಷ್ಟ, ಅದು ಆಫ್ ಫೋಲ್ಡ್ ಮಾಡಿರ್ತಿರಲ್ಲ ಅವಾಗಲಾದರೂ ಹಾಕೋಬೋದು, ಇಲ್ಲಾಂದರೆ ಅದನ್ನು ಕಂಪ್ಲೀಟಾಗಿ ತೆಗೆದ್ಬಿಟ್ಟು ಸೊ ಫುಲ್ಲಾಗೂ ಕೂಡ ಪ್ಲೇಟ್ಸ್ ಮಾಡ್ಕೋಬೋದು. ಸೊ ಬಟ್ ನಾನು ಇದು ಅರ್ಧದಲ್ಲೇ ಮಾಡಿಕೊಂಡು ಇದಕ್ಕೂ ಕೂಡ ಬಟ್ಟೆ ಕ್ಲಿಪ್ಪು ಅಥವಾ ಸೇಫ್ಟಿ ಪಿನ್ ಎಲ್ಲ ಹಾಕ್ಬಿಟ್ಟು ನಾನು ನೀಟಾಗಿ ಐರನ್ ಮಾಡಿ ಎತ್ತಿಟ್ಕೋತೀನಿ. ಸೊ ಯಾವಾಗಲೇ ಆಗಲಿ ಈ ಥರ ನೀವು ಸ್ಯಾರಿ ಡ್ರೇಪ್ ಮಾಡಬೇಕಾದ್ರೆ ಕೆಳಗಡೆ ಚಾಪೆ ಹಾಸ್ಕೊಂಡು ಅಥವಾ ಜಮ್ಕಾನ್ ಏನಾದರೂ ಹಾಕ್ಕೊಂಡು ಸ್ಯಾರಿ ಡ್ರೇಪ್ ಮಾಡ್ಕೊಳ್ಳಿ. ಡೈರೆಕ್ಟ್ ನೆಲದ ಮೇಲೆ ಆಗಿರ್ಬೋದು ಅಥವಾ ಈ ಬೆಡ್ ಮೇಲ್ಗಡೆ ಸ್ಯಾರಿ ಡ್ರೇಪ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಲಕ್ಷ್ಮಿಗೆ ಉಡಿಸೋದು ಮಡಿ ಸ್ಯಾರಿ ಆಗಿರೋದ್ರಿಂದ ಸೊ ಆದಷ್ಟು ಈ ಥರ ಸಣ್ಣ ಪುಟ್ಟ ವಿಷಯಗಳನ್ನ ನೋಡಿಕೊಂಡು ಮಾಡ್ಕೊಂಡ್ರಾಯ್ತು. ನೀವೇ ನೋಡ್ಬೋದು ನನ್ನ ಮಗಳಿಗೆ ಎಷ್ಟು ಕಾಟ ಕೊಡ್ತಿದ್ದಾಳೆ ಇಲ್ಲಿ ಅಂತ ಹೇಳ್ಬಿಟ್ಟು, ಪಿನ್ನ ಎಲ್ಲ ತೆಗ್ದು ಹಾಕ್ತಾ ಇದ್ದಾಳೆ. ಸೊ ಸ್ಯಾರಿ ಎಲ್ಲ ಡ್ರೇಪ್ ಆದಮೇಲೆ ನೆಕ್ಸ್ಟ್ ಬಂದು ಡೆಕೋರೇಷನ್ ಎಲ್ಲಿ ಕೂರಿಸೋದು ಅಂತ. ಫಸ್ಟು ಅಲ್ಲಿ ಟಿ ವಿ ಪಕ್ಕ ಕೂರಿಸ್ಬೇಕು ಅಂದ್ಕೊಂಡ್ವಿ, ಬಟ್ ಜಾಗ ಚಿಕ್ಕದಾಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಕೂರಿಸ್ತಾ ಇದ್ದೀವಿ, ಅಂದರೆ ಸೂರ್ಯನ ಫೇಸಿಗೆ ಕೂರಿಸ್ತಾ ಇರೋದು. ಸೊ ಇದು ಬ್ಯಾಕ್ ಡ್ರಾಪ್ ಪರ್ಚೇಸ್ ಮಾಡಿ ಇಟ್ಕೊಂಡು ಬಂದಿದ್ವಲ್ಲ, ಸೊ ಅದನ್ನು ನನ್ನ ತಮ್ಮ ನೀಟಾಗಿ ಸೆಕ್ಯೂರ್ ಮಾಡಿ ಕೊಡ್ತಿದ್ದಾನೆ. ಅವನು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಮಾಡಿಕೊಟ್ರೆ ಮುಂದಿಂದೆಲ್ಲ ನಾನು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸು ಡೆಕೋರೇಟಿವ್ ಐಟಮ್ಸ್ನೆಲ್ಲ ಯೂಸ್ ಮಾಡಿ ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಅದು ಫೇಕ್ ಬಾಳೆದೆಲೆದು, ಬಟ್ ರಿಯಲ್ ಆಗಿ ಕಾಣಿಸ್ತಾ ಇತ್ತು ಸೊ ಸಡನ್ ಆಗಿ ನೋಡಿದ್ರೆ. ನೆಕ್ಸ್ಟ್ ಬಂದು ಅದೆಲ್ಲ
ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಎಲ್ಲ ತೊಳೆದು ಮಾಡಿ ಇಟ್ಟಿರ್ತೀವಿ. ಆದರೂ ಕೂಡ ಒಂದ್ಸಲ ನೀರು ಮತ್ತೆ ಒಂದ್ಸಲ ಗಜ್ಜಲನ ಪ್ರೋಕ್ಷಣೆ ಮಾಡಬೇಕು. ಸೊ ದಟ್ ಅದು ದೇವರಿಗೆ ಸೂಕ್ತ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಲಕ್ಷ್ಮಿ ಕೂರ್ಸಕ್ಕೆ ಕಮಲದ ಹೂ ರಂಗೋಲಿ ಬಿಡ್ತಾ ಇದ್ದೀನಿ. ಸೊ 9 ಚುಕ್ಕಿದು, ತುಂಬಾ ಈಸಿ ಇದೆ ಇದು. ನಾನು ಹೋದ ವರ್ಷ ಬಿಟ್ಟಿದ್ದು ಈಗ ಬಿಡ್ತಾ ಇರೋದು. ಬಿಕಾಸ್ ಡೈಲಿ ಏನು ನಾನು ರಂಗೋಲಿ ಹಾಕಲ್ಲ, ಸೊ ನನ್ಗೆ ಅದು ಕೈ ಕೂತ್ಕೊಳ್ಳಲ್ಲ ಸಡನ್ ಆಗಿ. ಸಿಂಪಲ್ ಇದೆ ರಂಗೋಲಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಗೊತ್ತಿರುತ್ತೆ ಎಲ್ರಿಗೂ ಲಕ್ಷ್ಮಿ ಕಮಲದ ಮೇಲೆ ಕೂತಿರ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ತರ ಕಮಲದ ರಂಗೋಲಿ ಹಾಕ್ಬಿಟ್ಟು ಕೂರಿಸ್ತೀನಿ ನಾನು. ಸೊ ಇನ್ನೂ ತುಂಬಾ ಜನ ತುಂಬಾ ಚೆನ್ನಾಗೆಲ್ಲ ರಂಗೋಲಿಗಳು ಹಾಕ್ತಾರೆ. ನಾನು ಆದಷ್ಟು ಸಿಂಪಲ್ ಆಗಿ ಇದು ರಂಗೋಲಿನ ಹಾಕ್ತೀನಿ. ಇದು ಅಷ್ಟಕಮಲ ಅಂತ ಹೇಳ್ಬಿಟ್ಟು. ಸೊ ಇದು ಕಂಪ್ಲೀಟ್ ಆಗಿ ಇದಾದ್ಮೇಲೆ ಇದ್ರ ಮೇಲ್ಗಡೆ ನಾವು ಕೂರಿಸೋದು. ಇದು ರಂಗೋಲಿ ಆದ್ಮೇಲೆ ಇದ್ರ ಮೇಲೆ ಒಂದು ಚಿಕ್ಕದ ಬಾಳೆ ಎಲೆ ಹಾಕ್ತೀನಿ. ಬಾಳೆ ಎಲೆ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ಅಕ್ಕಿ ಹಾಕೋದು. 5 ಇಡಿ ಅಕ್ಕಿನ ಹಾಕ್ಬೇಕು. ಸೊ ಡೈರೆಕ್ಟ್ ಆಗಿ ಯಾವುದೇ ಕಾರಣಕ್ಕೂ ಲಕ್ಷ್ಮಿನ ಕೂರಿಸ್ಬಾರ್ದು. ಈ ತರ ಅಕ್ಕಿ ಮೇಲ್ಗಡೆ 5 ಇಡಿ ಅಕ್ಕಿ ಹಾಕ್ಬಿಟ್ಟು ಕೂರಿಸ್ಬೇಕು. ಅಕ್ಕಿ ಹಾಕಿದ್ಮೇಲೆ ಇದನ್ನ ಫಸ್ಟ್ ಪೂಜೆ ಮಾಡಬೇಕು. ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ಹೂ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು, ಸೊ ಅದಾದ್ಮೇಲೆ ನೀವು ಅದು ಲಕ್ಷ್ಮಿದು ಏನಿದೆಯೋ ಹಾಕ್ಬೇಕು. ಒಂದು ಬೆಳ್ಳಿ ಕಾಯಿನ್ ಕೂಡ ನಾನು ಹಾಕ್ತಾ ಇದ್ದೀನಿ. ಬೆಳ್ಳಿದಿಲ್ಲ ಅಂದ್ರೆ ನಾರ್ಮಲ್ ಹಾಕಿದ್ರು ಪರವಾಗಿಲ್ಲ. ನೆಕ್ಸ್ಟ್ ಬಂದು ಇಲ್ಲಿ ಕಳಸ, ಇದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಮತ್ತೆ ಒಂದು ಹೂವು. ಇನ್ನು ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಒಂದು 3 ಡ್ರಾಪ್ಸ್ ಅಷ್ಟು ಹಾಲು, ಆಮೇಲೆ ಒಂದು 3 ಡ್ರಾಪ್ ಅಷ್ಟು ಮೊಸರು, ಮತ್ತೆ ಜೇನುತುಪ್ಪ, ಆಮೇಲೆ ತುಪ್ಪ. ಇದೆಲ್ಲಾನು ಕೂಡ ಮಡಿ ಆಗಿರ್ಲಿ, ಅಂದ್ರೆ ಯಾವುದೇ ರೀತಿ ಎಂಜಲ್ ಆಗಿರಬಾರ್ದು. ಸೊ ಕಳ್ಸಕ್ಕೆ ಹಾಕೋ ನೀರು ಕೂಡ ಅಷ್ಟೇನೆ. ಸೊ ಕಂಪ್ಲೀಟ್ ಯಾವುದೇ ರೀತಿ ಎಂಜಲ್ ಆಗದೆ ಇರೋಂಥ ನೀರು ತಗೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕಳ್ಸಕ್ಕೆ ಒಂದು ಬೆಳ್ಳಿ ಕಾಯಿನು, ಒಂದು ನಾರ್ಮಲ್ ಕಾಯಿನು, ಒಂದು ಚಿನ್ನದ ಪೀಸ್ ಏನಾದರೂ, ಒಂದು ಪಚ್ಚ ಕರ್ಪೂರ, ಒಂದು ಬಟ್ಲಡಿಕೆ, ಒಂದು ಉತ್ತುತ್ತಿ, ಮತ್ತೆ ಒಂದು ಅರಿಶಿಣದ ಕೊಂಬು, ಇಷ್ಟು ಹಾಕ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ 6 ಕವಡೆಗಳು, 6 ಕಮಲದ ಬೀಜ, 6 ಗೋಮತಿ ಚಕ್ರ, ಆಮೇಲೆ 6 ಬಾದಾಮಿ, 6 ಗೋಡಂಬಿ, 6 ಏಲಕ್ಕಿ, 6 ಲವಂಗ, ಒಂದು ಚಿಟಿಕೆ ಆಗೋಷ್ಟು ಜಾವದ ಪೌಡರ್, ಸ್ವಲ್ಪ ಲಾವಂಚದ ಬೇರು. ಸೊ ಇಷ್ಟನ್ನು ಕೂಡ ಹಾಕಬೇಕು. ಸೊ ಇಷ್ಟು ಹಾಕಿದ್ರೆ ಅಷ್ಟಲಕ್ಷ್ಮಿ ನಿಮಗೆ ಪ್ರಾಪ್ತಿ ಆಗ್ತಾಳೆ ಅಂತ ಅರ್ಥ. ನೆಕ್ಸ್ಟ್ ನಾನಿಲ್ಲಿ ಅರಿಶಿನ ಕೊಂಬನ್ನ ಕಟ್ತಾ ಇದ್ದೀನಿ ಕಳಸಕ್ಕೆ. ನಾವು ಏನೇ ಆರ್ಟಿಫಿಷಿಯಲ್ ತಾಳಿ ಹಾಕ್ಬೋದು, ಏನೇ ಹಾಕ್ಬೋದು, ಬಟ್ ಅರಿಶಿನ ಕೊಂಬು ತುಂಬ ಶ್ರೇಷ್ಠ ಆಗಿರೋದ್ರಿಂದ ಸೊ ಫಸ್ಟ್ ಕಳಸಕ್ಕೆ ನಾನಿಲ್ಲಿ ಅರಿಶಿನ ಕೊಂಬನ್ನ ಕಟ್ಟಿ ಅದಕ್ಕೆ ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಷತೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೋತೀನಿ. ಸೊ ಈಗ ಇದು ಕಳಸದ ಪ್ರತಿಷ್ಠಾಪನೆ ಕಂಪ್ಲೀಟ್ ಆಗಿ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ಯಾರಿ ಡ್ರೇಪ್ ಮಾಡ್ಕೊತಾ ಬರೋಣ. ಸೊ ಫಸ್ಟು ನಾನಲ್ಲಿ ಕಳಸ ಕೂರ್ಸಿರ್ತೀನಲ್ಲ, ಅದಕ್ಕೆ ಸಪೋರ್ಟಿಂಗ್ ಆಗಿ ಒಂದು ಕೋಲ್ನ ಕಟ್ಕೊಂಡಿರ್ತೀನಿ. ಸೊ ದಟ್ ಅದು ನಾವು ಏನೇ ಹಾರ ಹಾಕಿರ್ಬೋದು, ಏನು ಜ್ಯುವೆಲ್ರಿ ಹಾಕಿದ್ರು ನೀಟಾಗಿ ಭಾರ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಬ್ಲೌಸ್ ಪೀಸ್ನೂ ಅಷ್ಟೇ ಸೇಫ್ಟಿ ಪಿನ್ ಹಾಕ್ಬಿಟ್ಟು ನೀಟಾಗಿ ಸೆಕ್ಯೂರ್ ಮಾಡ್ತೀನಿ. ನೆಕ್ಸ್ಟು ಇಲ್ಲಿ ನಾನು ಒಂದು 5 ಎಳೆದು ಸರನ ರೆಡಿ ಮಾಡ್ತಾ ಇದ್ದೀನಿ. ಸೊ ಗೆಜ್ಜೆ ಸರ ಇದು ಈ ದೇವ್ರಿಗೆಲ್ಲ, ಒಳಗಡೆ ದೇವ್ರ ಮನೆಗೆ ಹಾಕೋದಕ್ಕೆ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ಸ್ಯಾರಿ ಡ್ರೇಪಿಂಗ್. ನಾನು ಲಾಸ್ಟ್ ಇಯರ್ ವಿಡಿಯೋ ಮಾಡಿದಾಗ ಸ್ಯಾರಿ ಡ್ರೇಪಿಂಗ್ ಮಾಡಿರಲಿಲ್ಲ, ತುಂಬ ಜನ ಕೇಳಿದ್ರಿ ತೋರಿಸಿ ಅಂದ್ಬಿಟ್ಟು. ಸೊ ಹಾಗಾಗಿ ಈ ಸಲ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ನಾನು ಅದು ಪ್ಲೇಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದಕ್ಕೆ ಫಸ್ಟು ತುಂಬ ಟೈಟ್ ಅಲ್ಲ, ಸ್ವಲ್ಪ ಲೂಸ್ ಆಗಿ ಒಂದು ದಾರ ಕಟ್ಕೋತೀನಿ. ಸೊ ದಟ್ ಅದು ನಾವು ನೆರಿಗೆನ ನೀಟಾಗಿ ಅಡ್ಜಸ್ಟ್ ಮಾಡೋಕ್ಕೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅದು ನೀವು ನೋಡ್ಕೊಳ್ಳಿ. ಸೊ ಸೊಂಟದ ಅಳತೆಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ವಿಷಯ, ನಾನು ಪರ್ಚೇಸಿಂಗ್ ವಿಡಿಯೋದಲ್ಲಿ ಅದು ಸ್ಟ್ಯಾಂಡ್ ತೊಗೊಂಡು ಬಂದಿದೆ, ಬಟ್ ಅದೇನೋ ಸೈಜ್ ಪ್ರಾಬ್ಲಮ್ ಆಯಿತು, ನಮ್ಮದು ಕೂಡ ಅದಕ್ಕೆ ನೀಟಾಗಿ ಕುತ್ಕೊಳ್ಳಿಲ್ಲ ಅಂದ್ಬಿಟ್ಟು ನಾನು ಅದನ್ನು ಇಡಲಿಲ್ಲ. ನೆಕ್ಸ್ಟ್ ಟೈಮು ಕರೆಕ್ಟ್ ಸೈಜ್ ನೋಡ್ಕೊಂಡು ತಂದರೆ ಆಯಿತು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಅದಾದಮೇಲೆ ಇಲ್ಲಿ ನಾನು ಅದು ಸೆರಗು ಮಾಡ್ಕೊಂಡಿದ್ನಲ್ಲ, ಅದನ್ನು ಅಷ್ಟೇ ನಾವು ನಾರ್ಮಲ್ ಹೇಗೆ ಸೆರಗು ಹಾಕೋತೀವಲ್ಲ ಆ ಥರ ನೀಟಾಗಿ ಸೆರಗು ಹಾಕ್ಕೊಂಡು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋತೀನಿ. ಸೊ ಲೂಸ್ ಆಗಿ ಕಟ್ಟಿರೋದ್ರಿಂದ ನಾವು ಈ ಥರ ಹೇಗೆ ಬೇಕಿದ್ರೂ ಅಡ್ಜಸ್ಟ್ ಮಾಡಿಕೊಂಡು ಫೈನಲ್ ಆಗಿ ನೀಟಾಗಿ ಇನ್ನೊಂದ್ಸಲ ಕಟ್ಕೊಂಡ್ರೆ ಆಯಿತು. ಸೊ ಲೂಸಾಗಿ ಕಟ್ಕೊಂಡ್ರೆ ಈ ಥರ ಬಿಚ್ಕೊಳ್ಳೋಕ್ಕೆ ಈಸಿ ಆಗುತ್ತೆ.
ನೆಕ್ಸ್ಟು ಅಲ್ಲಿ ಮೇಲ್ಗಡೆ ಸೇಫ್ಟಿ ಪಿನ್ ಹಾಕಿರ್ತಾರಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಬಿಚ್ಚಬೇಡಿ, ಸೆರಗು ಬಿಚ್ಕೊಂಡ್ಬಿಡುತ್ತೆ. ಸೊ ನೀಟಾಗಿ ಅಡ್ಜಸ್ಟ್ಮೆಂಟ್ ಆದಮೇಲೆ ಆಮೇಲೆ ನೀವು ಅಡ್ಜಸ್ಟ್ ಮಾಡ್ಬೇಕಾದ್ರೆ ನೀಟಾಗಿ ಬಿಚ್ಬಿಟ್ಟು ನೀಟಾಗಿ ಮಾಡ್ಕೊಂಡ್ರೆ ಆಯಿತು. ಸೊ ಫಸ್ಟೇ ಪ್ಲೇಟ್ ಮಾಡಿ ಇಟ್ಕೊಂಡ್ರೆ ಈ ಟೈಮಲ್ಲಿ ಉಡಿಸ್ಬೇಕಾದ್ರೆ ಯಾರು ಹೆಲ್ಪ್ ಇಲ್ದಂಗೆ ನೀವು ಆರಾಮಾಗಿ ಉಡಿಸ್ಬೋದು. ಸೊ ಹಾಗಾಗಿ ಫಸ್ಟೇ ಪ್ಲೇಟ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಅದು ನಾವು ಹೇಗೆ ಉಟ್ಕೋತೀವಲ್ಲ ಆ ಥರ ಸೆರಗನ್ನ ನೀಟಾಗಿ ಹಾಕ್ತಾ ಇದ್ದೀನಿ. ಈ ಥರ ಬಾರ್ಡರ್ಸ್ ಇದ್ಬಿಟ್ರೆ ಸೊ ಡ್ಯೂಯಲ್ ಕಲರ್ 2 ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಾದಮೇಲೆ ಫೈನಲ್ ಆಗಿ ಸೊಂಟದ ಪಟ್ಟಿ ಆ ಜಾಗದಲ್ಲಿ ನೀಟಾಗಿ ಒಂದು ದಾರ ತಗೊಂಡು ನೀಟಾಗಿ ಸೆಕ್ಯೂರ್ ಮಾಡ್ತೀನಿ. ಸೊ ದಟ್ ಅದು ನೆರಿಗೆ ಆಗಿರ್ಬೋದು, ಸೆರಗಾಗಿರ್ಬೋದು, ಆಮೇಲೆ ಅದು ಕೊಡೋಕ್ಕೆ ನೀಟಾಗಿ ಕಂಪ್ಲೀಟಾಗಿ ಕೂತ್ಕೊಳ್ಳುತ್ತೆ. ಇಷ್ಟೇ ಸಿಂಪಲ್ ಸ್ಯಾರಿ ಡ್ರೇಪಿಂಗ್, ಕಷ್ಟ ಏನಲ್ಲ. ಇದನ್ನು ಇನ್ನೂ ತುಂಬ ರೀತಿಲಿ ಉಡಿಸ್ತಾರೆ. ನಾನು ದೇವರಿಗೆ ಕಾಲು ಯಾವುದೇ ರೀತಿ ಹಾಕಲ್ಲ, ಹಾಗಾಗಿ ಇದು ಸಿಂಪಲ್ಲು. ಇನ್ನು ಕೆಲವರು ಕಾಲು ಹಾಕೋರು ತುಂಬ ಚೆನ್ನಾಗಿ ಉಡಿಸ್ತಾರೆ. ತುಂಬ ವೀಡಿಯೋಸ್ಗಳು ಸಿಗುತ್ತೆ ನಿಮಗೆ ಇದರಲ್ಲಿ. ಸೊ ನೆಕ್ಸ್ಟ್ ಇದಕ್ಕೆ ಜ್ಯುವೆಲ್ರೀಸ್ಗಳು. ಸೊ ಫಸ್ಟು ಸೊಂಟದ ಪಟ್ಟಿ ಹಾಕ್ಬಿಡ್ತೀನಿ. ಅದಾದಮೇಲೆ ಜ್ಯುವೆಲ್ರೀಸ್ಗಳು ನಿಮ್ಮ ಇಷ್ಟ. ಕೆಲವರು ಗೋಲ್ಡ್ ಹಾಕ್ತಾರೆ, ಕೆಲವರು ಆರ್ಟಿಫಿಷಿಯಲ್ ಹಾಕ್ತಾರೆ. ಸೊ ಅದು ಕಂಪ್ಲೀಟಾಗಿ ನಿಮ್ಮ ಆಪ್ಷನಲ್. ನೀವು ಯಾವ್ದು ಬೇಕೋ ಅದನ್ನು ನಿಮ್ಮ ಅವೈಲಬಿಲಿಟಿ ನೋಡ್ಕೊಂಡು ಹಾಕೋಬೋದು. ನೆಕ್ಸ್ಟು ಇಲ್ಲಿ ಜ್ಯುವೆಲ್ರೀಸ್ಗಳು ಅಷ್ಟೇ ನಾನು ಸ್ವಲ್ಪ ಲೂಸಾಗಿ ಹಾಕಿರ್ತೀನಿ. ಮುಖ ಹಾಕಿದ್ಮೇಲೆ ನೀಟಾಗಿ ಅಡ್ಜಸ್ಟ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು. ಸೊ ಅದಾದಮೇಲೆ ಕೈನೂ ಕೂಡ ಅಷ್ಟೇ ನೀಟಾಗಿ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೊತೀನಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಕಾಯಿ ಇಡೋಕ್ಕೆ. ಸೊ ಮಾವಿನ ಎಲೆ ಇಡ್ತೀವಿ ನಾವು ಯಾವಾಗ್ಲೂ. ವಿಳೆದೆಲೆಗಿಂತನೂ ಮಾವಿನ ಎಲೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ 5 ಮಾವಿನ ಎಲೆ ಇಟ್ಬಿಟ್ಟು ತೆಂಗಿನಕಾಯಿ ತೊಳೆದ್ಬಿಟ್ಟು ಅದು ನೀಟಾಗೆಲ್ಲ ಇದು ಮಾಡಿಬಿಟ್ಟು ಇಡ್ತೀವಿ. ಆಮೇಲೆ ತೆಂಗಿನಕಾಯಿ ಅಷ್ಟೇ ಕಣ್ಣು ಕಾಣಿಸ್ಬಾರ್ದು, ಅದು 3 ಕಣ್ಣು ಇರುತ್ತಲ್ಲ ಅದು ಕಾಣಿಸ್ಬಾರ್ದು. ಯಾವುದೇ ರೀತಿಯ ಮುಕ್ಕಾಗಿರಬಾರ್ದು ತೆಂಗಿನಕಾಯಿ, ಆ ತೆಂಗಿನಕಾಯಿನ ಯೂಸ್ ಮಾಡಬೇಕು. ನೆಕ್ಸ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಅದು ರೆಡಿ ಆಯಿತು. ಇದು ಬಂದು ಲಕ್ಷ್ಮಿ ಮುಖ. ನಮ್ಮಮ್ಮ ನೀಟಾಗಿ ಇದನ್ನು ವರ್ಷ ಯಾವುದೇ ಹಬ್ಬ ಆದಮೇಲೆ ಅಷ್ಟೇ ಎಲ್ಲ ಬೆಳ್ಳಿ ಐಟಮ್ ಆಗಿರ್ಬೋದು, ಜ್ಯುವೆಲ್ರೀಸ್ ಆಗಿರ್ಬೋದು, ನೀಟಾಗಿ ನಮ್ಮಮ್ಮ ಹತ್ತಿ ಅಥವಾ ಬಟ್ಟೆಲಿ ಈ ಥರ ಸೆಕ್ಯೂರ್ ಮಾಡಿ ಇಡ್ತಾರೆ. ಯಾವುದೇ ಐಟಮ್ ಆಗಲಿ ಈ ಥರ ಇಟ್ಟರೆ ಸೊ ಅದು ತುಂಬ ದಿನ ಬಾಳ್ಕೆನೂ ಬರುತ್ತೆ. ಅದು ನೀಟಾಗಿ ಯಾವುದೇ ರೀತಿಯ ಬ್ರೇಕ್ ಆಗ್ದಂಗೆ ಇರುತ್ತೆ. ಸೊ ಮುಖ ಇಟ್ಬಿಟ್ಟು ಅದಾದಮೇಲೆ ಹೂ ಕೂಡ ನಾನು ಹಾಕ್ಬಿಟ್ಟೆ. ಯಾಕಂದರೆ ಹೂ ಹಾಕಿದ್ಮೇಲೆ ಕೆಳಗಡೆ ಡೆಕೋರೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಇಲ್ಲಿ ನಮ್ಮ ಮನೇಲಿ ಬೆಳ್ಳಿ ಆನೆ ಇತ್ತು ಚಿಕ್ಕದು, ಅದನ್ನು ಕೂಡ ಇಟ್ಟು ದೀಪಗಳನ್ನ ಇಡ್ತಾ ಇದ್ದೀನಿ. ಸೊ ದೀಪಕ್ಕೆ ಇದೆಲ್ಲ ಹಾಕಿದ್ದೀನಿ, ಬತ್ತಿ ಎಲ್ಲ ಹಾಕಿದ್ದೀನಿ, ಎಣ್ಣೆನೂ ಹಾಕಿಲ್ಲ. ಆಮೇಲೆ ಯಾವುದೇ ದೀಪ ಆಗಲಿ, ಚಿಕ್ಕ ದೀಪ ಆದ್ರೂ ಅಷ್ಟೇ ಕೆಳಗಡೆ ಒಂದು ತಟ್ಟೆ ಇಟ್ಬಿಟ್ಟು ದೀಪ ಇಡಿ. ಯಾವಾಗಲೇ ಆಗಲಿ ಅದು ನಂದ ದೀಪ ಉರಿತಾ ಇರುತ್ತಲ್ಲ ಅದನ್ನು ಬರೀ ನೆಲದ ಮೇಲೆ ಹಾಗೆ ಇಡಬಾರ್ದು ಅಂತ ಹೇಳ್ತಾರೆ. ದೀಪಗಳು ಯಾವಾಗಲೂ ನೀವು ದೇವ್ರ ಮನೇಲಿ ಇಡೋದಾಗಿರ್ಬೋದು, ಇಲ್ಲಿಡೋದಾಗಿರ್ಬೋದು. ಸೊ ಕೆಳಗಡೆ ಒಂದು ತಟ್ಟೆ ಇಟ್ಬಿಟ್ಟು ದೀಪನ ಇಡಿ. ನೆಕ್ಸ್ಟ್ ಬಂದು ಫ್ಲವರ್ಸ್ ಎಲ್ಲ ತೊಗೊಂಡು ಬಂದಿದ್ನಲ್ಲ ಅದನ್ನೆಲ್ಲನೂ ಕೂಡ ಅಷ್ಟೇ ಈಗಲೇ ಇಡ್ತಾ ಇದ್ದೀನಿ. ಸೊ ಮೇಲ್ಗಡೆ ಇಟ್ಬಿಟ್ರೆ ಕೆಳಗಡೆ ಮುಂದ್ಗಡೆ ತಟ್ಟೆ ಇಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆದೆಲ್ಲ ಮುಗಿಸ್ಕೊತಾ ಇದ್ದೀನಿ. ಬಾಳೆಕಂದದ್ದು ಇಡೋದಂತೂ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ. ಬಾಳೆಕಂದು ಇಡೋದಾಗಿರ್ಬೋದು, ಸೊ ಪೈನಾಪಲ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ನೀಟಾಗಿ ಇಟ್ಬಿಟ್ಟೆ. ಕಮಲ್ದ ಹೂವು ಇಟ್ಟಿದ್ದೀನಿ ಬೆಳಗ್ಗೆ, ಅದನ್ನ ಹರಡಿಸ್ಬಿಟ್ಟು ಇಡೋಣ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅರಿಶಿನ ಕುಂಕುಮ ಕೂಡ ಹಚ್ತಾ ಇದ್ದೀನಿ. ಸೊ ನಾವು ನಮ್ಮ ಮನೆ ದೇವರು ವೆಂಕಟೇಶ್ವರ ಆಗಿರೋದ್ರಿಂದ ಫಸ್ಟು ನಾವು ನಾಮ ಹಚ್ತೀವಿ. ನಾಮ ಹಚ್ಬಿಟ್ಟು ಅದಾದಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚೋದು. ಸೊ ನೀರ್ಗೀರೆಲ್ಲ ಮಿಕ್ಸ್ ಮಾಡಿ ಹಚ್ಚಲ್ಲ, ಫಸ್ಟು ನಾಮ, ಅದ್ರ ಮೇಲ್ಗಡೆ ನೀಟಾಗಿ ಅರಿಶಿನ ಕುಂಕುಮ ಇಮಿಡಿಯೇಟಾಗಿ ಹಚ್ಚಿದ್ರೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ಎಲ್ಲದಕ್ಕೂ ಆಗಿರ್ಬೋದು, ದೇವ್ರಿಗಾಗಿರ್ಬೋದು, ಎಲ್ಲದಕ್ಕೂ ಕೂಡ ಅರಿಶಿನ ಕುಂಕುಮ ನೀಟಾಗಿ ಹಚ್ಬಿಟ್ಟು ಇಡ್ತಾ ಇದ್ದೀನಿ ನಾನು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಬಲಗಡೆ ನಾನು ಗಣೇಶ ಇಟ್ಟಿದ್ದೀನಿ. ಸಗಣಿಯಿಂದ ಮಾಡಿರುವಂತಹ ಗಣೇಶ ತುಂಬ ಶ್ರೇಷ್ಠ. ಅದು ಯಾವುದೇ ಬೆಳ್ಳಿ ಗಣೇಶ ಫೋಟೋ ಏನೇ ಇದ್ರೂ ಈ ಸಗಣಿಯಿಂದ ಮಾಡಿರುವಂತಹ ಗಣೇಶ ತುಂಬ ಶ್ರೇಷ್ಠ ಆಗುತ್ತೆ. ಸೊ ಈ ಗಣೇಶ ಇಡೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೆಕ್ಸ್ಟ್ ಬಂದು ಇಲ್ಲಿ ಮುಂದ್ಗಡೆ ದೇವ್ರ ಮುಂದ್ಗಡೆ ಇಡೋಕೆ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಪ್ಲೇಟಲ್ಲಿ ಕಂಪ್ಲೀಟಾಗಿ ನಾನು ಹಸಿರು ಬಳೆ ಇಡ್ತಾ ಇದ್ದೀನಿ. ದೇವಿಗೆ ಬಳೆಗಳಂದರೆ ತುಂಬ ಇಷ್ಟ, ಲಕ್ಷ್ಮೀ ದೇವರಿಗೆ. ಹಾಗಾಗಿ ಒಂದು ಪ್ಲೇಟ್ ಫುಲ್ಲು ಕಂಪ್ಲೀಟಾಗಿ ಹಸಿರು ಬಳೆಗಳನ್ನ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಲಕ್ಷ್ಮೀ ದೇವಿಗೆ ಮುತ್ತೈದೆ ಆಗಿರೋದ್ರಿಂದ ಮಡ್ಲಕ್ಕಿ ರೆಡಿ ಮಾಡ್ತೀನಿ. ಸೊ ಅದು ಅಷ್ಟೇ, ಅಕ್ಕಿ ಹಾಕ್ಬಿಟ್ಟು ಆಮೇಲೆ ವೀಳ್ಯದೆಲೆ, ಅಡಿಕೆ, ಆಮೇಲೆ ಒಂದು ರೂಪಾಯಿ ಅಥವಾ ಯಾವುದಾದ್ರೂ ಒಂದು ಕಾಯಿನ್, ಆಮೇಲೆ ಕೊಬ್ಬರಿ, ಆಮೇಲೆ ಉತ್ತುತ್ತಿ, 2 ಉತ್ತುತ್ತಿ ಇಟ್ಬಿಟ್ಟು ಸೊ ಅರಿಶಿನ ಕುಂಕುಮನೂ ಕೂಡ ಅದು ನಮ್ಮ ಮನೇಲಿ ಒಂದು ಚಿಕ್ಕ ಡೆಕೋರೇಟಿವ್ ಐಟಮ್ ಇತ್ತು. ಸೊ ಅದನ್ನು ಕೂಡ ಇಡ್ತಾ ಇದ್ದೀನಿ. ಜೊತೆಗೆ ಅಮ್ಮದ ಸಾಮಾನು ಕೂಡ ಇಡ್ತಾ ಇದ್ದೀನಿ. ಸೊ ಅದರಲ್ಲಿ ಬಳೆ, ಮಿರರ್ ಎಲ್ಲ ಇರುತ್ತಲ್ಲ
ಸೊ ಅದು ಇಟ್ಟರೆ ಕಂಪ್ಲೀಟ್ ಅಂತ ಅರ್ಥ. ಸೊ ಎಲ್ಲನೂ ಕೂಡ ಇಟ್ಬಿಟ್ಟು ಕೆಲವರು ಬೆಲ್ದಚ್ಚು ಕೂಡ ಇಡ್ತಾರೆ. ಸೊ ನಾವು ಇಡಬೇಕಿತ್ತು, ಮರ್ತು ಬಿಟ್ಬಿಟ್ಟೆ. ನೀವು ಮಡ್ಲಕ್ಕಿ ಏನಾದರೂ ರೆಡಿ ಮಾಡಂಗಿದ್ರೆ ಬೆಲ್ದಚ್ಚು ಇಡಿ. ಸೊ ಅದು ಕೂಡ ಅಷ್ಟೇ ಕಂಪ್ಲೀಟ್ ಮಡ್ಲಕ್ಕಿ ಕೊಟ್ಟಂಗಾಗುತ್ತೆ. ಇದನ್ನು ಕೂಡ ಕಂಪ್ಲೀಟ್ ರೆಡಿ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಪ್ಲೇಟಲ್ಲಿ ಕಂಪ್ಲೀಟಾಗಿ ನಾನು ದುಡ್ಡು ಇಡ್ತೀನಿ, ಅದನ್ನು ಬೆಳಗ್ಗೆ ಇಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದರಲ್ಲಿ ಇಲ್ಲಿ ಹಣ್ಣುಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಹಣ್ಣಾಗಿರ್ಬೋದು ಏನಾಗಿರ್ಬೋದು ಫಸ್ಟು ಎಲೆ ಅಡಿಕೆ ₹1 ಕಾಯಿನ್ ಇಟ್ಬಿಟ್ಟೆ ಎಲ್ಲ ಇಡಬೇಕು. ಆಮೇಲೆ ಇಲ್ಲಿ ನಾನು ಬೆಸ ಸಂಖ್ಯೆಯಲ್ಲಿ ಬಾಳೆಹಣ್ಣು ಇಡ್ತಾ ಇದ್ದೀನಿ. ಯಾವಾಗಲೂ ಆಡ್ ನಂಬರ್ಸಲ್ಲಿ ಇರಬೇಕು. ಸೊ ಹಣ್ಣು ಮಿಕ್ಸ್ ಹಣ್ಣು ಯಾವ ಥರ ನಿಮ್ಮ ಮನೇಲಿ ಇದೆಯೋ ಸೊ ಎಲ್ಲ ಹಣ್ಣುಗಳನ್ನು ಕೂಡ ಇಡ್ತಾ ಇದ್ದೀನಿ. ಜೊತೆಗೆ ನಿಂಬೆ ಹಣ್ಣನ್ನು ಕೂಡ ಇಡ್ತಾ ಇದ್ದೀನಿ, 2 ನಿಂಬೆ ಹಣ್ಣು ಎಲ್ಲ 2 ಥರ ಹಣ್ಣು ಇಟ್ಬಿಟ್ಟು ಅದು ಹಣ್ಣಿನ ಪ್ಲೇಟ್ ಕೂಡ ಅಷ್ಟೇ ಕಂಪ್ಲೀಟಾಗಿ ರೆಡಿ ಆಯಿತು. ಸೊ ದುಡ್ಡು ಇನ್ನೇನು ಬೆಳಗ್ಗೆ ಎದ್ದೇಳೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಂದು ಇದು ಕಳಸದ ಆರತಿ. ಇದಂತೂ ತುಂಬ ಇಂಪಾರ್ಟೆಂಟ್ ಇದು. ಸೊ ಇದಕ್ಕೂ ಅಷ್ಟೇ ಅದು ಕಳಸದಲ್ಲಿ ಏನಿದೆಯಲ್ಲೋ 3 ವೀಳ್ಯದೆಲೆ ಇಟ್ಬಿಟ್ಟು ಅದಕ್ಕೆ ಹಾಲು ತುಪ್ಪ ಹಾಕ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಮೀನಾಕ್ಷಿ ದೀಪ. ಸೊ ಇದನ್ನು ಕೂಡ ಅಷ್ಟೇ ಅಗ್ಬತ್ತಿ ಎಲ್ಲ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ರೆಡಿ ಮಾಡಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ದೇವರಿಗೆ ಆರತಿ ಮಾಡುವಂತಹ ಆರತಿ ತಟ್ಟೆ, ಇದಕ್ಕೂ ಅಷ್ಟೇ ಅರಿಶಿನ ಕುಂಕುಮ ಬತ್ತಿ ಎಲ್ಲ ಹಾಕ್ಬಿಟ್ಟು ಇದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟೇ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಆದಷ್ಟು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಮುಂದೆ ನೆಕ್ಸ್ಟ್ ಏನೇನು ಇಡಬೇಕು ಎಲ್ಲ ರೆಡಿ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ದೇವರಿಗೆ ಆರತಿ ಮಾಡೋಕ್ಕೆ ಕೂಡ 2 ದೀಪಗಳನ್ನ ಇಟ್ಬಿಟ್ಟು ಅದನ್ನು ರೆಡಿ ಮಾಡಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮುಂದ್ಗಡೆ ಏನೇನು ಇಡಬೇಕು ಸೊ ಅದನ್ನು ಟೇಬಲ್ನ ನೀಟಾಗಿ ಹೊರಿಸ್ಬಿಟ್ಟು ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಫಸ್ಟೇ ನಾನು ದೇವ್ರದ್ದೆಲ್ಲ ಬ್ಯಾಕ್ ಸೈಡ್ನು ಮುಗಿಸ್ಕೊಂಡ್ಬಿಟ್ಟೆ. ಸೊ ದಟ್ ಇಲ್ಲಿ ಮುಂದ್ಗಡೆ ಇಡಬೇಕಾದ್ರೆ ಅದು ಹಿಂದ್ಗಡೆ ಎಲ್ಲ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮುಂದ್ಗಡೆ ಹಣ್ಣಾಗಿರ್ಬೋದು, ಮಡ್ಲಕ್ಕಿ ಆಗಿರ್ಬೋದು, ಬಳೆ ಆಗಿರ್ಬೋದು, ಆಮೇಲೆ ಮೀನಾಕ್ಷಿ ದೀಪ ಸೊ ಎಲ್ಲನೂ ಕೂಡ ನೀಟಾಗಿ ಇಲ್ಲಿ ಕೆಳಗಡೆ ಇಡ್ತಾ ಇದ್ದೀನಿ. ಸೊ ಈ ಹಬ್ಬನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಈ ನಾನು ವಿಡಿಯೋ ಮಾಡ್ತಾ ಇರೋದು ನಮ್ಮ ಮನೇಲಿ ನಾವು ಹೇಗೆ ಆಚರಣೆ ಮಾಡ್ತೀವಿ ಅಂತ. ಸೊ ಕೆಲವರು ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ, ಇನ್ನೂ ಏನಾದರೂ ಆ್ಯಡ್ ಮಾಡ್ತಾರೆ. ಸೊ ಇನ್ನೂ ಕೆಲವೊಂದು ಸ್ಟೆಪ್ಸ್ಗಳನ್ನ ಆ್ಯಡ್ ಮಾಡ್ತಾರೆ. ಬಟ್ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇರೋದು ನಮ್ಮ ಮನೇಲಿ ನಾವು ಹೇಗೆ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ, ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ತಟ್ಟೆಲ್ಲೂ ಅಷ್ಟೇ ಅರಿಶಿನ ಕುಂಕುಮ ನೀರು ಅಕ್ಷತೆ ಮತ್ತು ಅದಕ್ಕೆ ಹೂ ಕೂಡ ಹಾಕಬೇಕು. ಸೊ ಅದನ್ನು ಕೂಡ ಎಲ್ಲನೂ ಕೂಡ ರೆಡಿ ಮಾಡಿ ಇಡ್ತಾ ಇದ್ದೀನಿ. ದುಡ್ಡೊಂದು ಇಡಬೇಕು, ಅದನ್ನು ಬೆಳಗ್ಗೆ ಇಡೋಣ ಅಂತ ಹೇಳ್ಬಿಟ್ಟು ಅದೇನು ಮಾಡಿಲ್ಲ. ಅದಾದಮೇಲೆ 2 ಲೋಟ ಇಡ್ತಾ ಇದ್ದೀನಿ. ನಮ್ಮ ಮನೇಲಿ 2 ಚಿಕ್ಕ ಬೆಳ್ಳಿ ಲೋಟ ಇದೆ. ಸೊ ಒಂದರಲ್ಲಿ ಗಂಗಾ ಮಾತೆ ನೀರು ಇಟ್ಬಿಟ್ಟು ಇನ್ನೊಂದರಲ್ಲಿ ಹಾಲು ತುಪ್ಪ ಹಾಕ್ಬಿಟ್ಟು ಇಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಇನ್ನು ಕೆಲವೊಂದು ಸ್ವಲ್ಪ ಸಣ್ಣ ಪುಟ್ಟ ಹೂಗಳಾಗಬೇಕಿತ್ತು. ಲಾಸ್ಟಲ್ಲಿ ಗೆಜ್ಜೆ ಸರ ಅಂತೂ ತುಂಬ ಇಂಪಾರ್ಟೆಂಟ್. ಮನೆ ದೇವ್ರಿಗೂ ಹಾಕಿದ್ವಿ, ಇಲ್ಲಿ ಲಕ್ಷ್ಮಿಗೂ ಕೂಡ ಹಾಕಿದ್ವಿ. ಫಸ್ಟೇ ಹಾಕೋಣ ಅಂದ್ಕೊಂಡೆ ಮರ್ತು ಬಿಟ್ಬಿಟ್ಟೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ದೀಪಗಳಿಗೆ ಆಗಿರ್ಬೋದು, ಅಲ್ಲಿ ಹಿಂದ್ಗಡೆ ಡೆಕೋರೇಷನಿಗೆ ಎಲ್ಲದಕ್ಕೂ ಅಷ್ಟೇ ಹೂನ ಮುಡಿಸ್ತಾ ಇದ್ದೀನಿ. ನಾನು ಜಾಸ್ತಿ ಹೂನ ಹಾಕಕ್ಕೆ ಹೋಗಲ್ಲ. ದೇವರಿಗೆ ಒಂದು ಹಾರ, ಡೈರೆ ಹೂವು, ಕಮಲ್ದು ಇಷ್ಟೇ ಹಾಕೋದು. ಮತ್ತು ಈ ದೀಪಗಳಿಗೆ ಆಗಿರ್ಬೋದು, ಬಾಳೆಕಂದಕ್ಕೆ ಆಗಿರ್ಬೋದು ಅದಕ್ಕೆಲ್ಲ ಸ್ವಲ್ಪ ಹಾಕ್ತೀನಿ. ಇದು ಫೈನಲ್ ಆಗಿ ರೆಡಿ ಆಗಿದೆ. ಇದು ನಮ್ಮ ಮನೆ ದೇವರು, ಅಂದರೆ ದೇವ್ರ ಮನೆಯಲ್ಲಿ ಇರುವಂತಹ ದೇವರು. ಇದನ್ನು ಕೂಡ ಅಮ್ಮನೇ ಎಲ್ಲ ರೆಡಿ ಮಾಡಿದ್ದಾರೆ. ಸೊ ಬತ್ತಿ ಒಂದು ಹಾಕೋದೊಂದು ಬ್ಯಾಲೆನ್ಸ್ ಇದೆ. ಫೈನಲ್ ಲುಕ್ ಕೂಡ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದು ನಮ್ಮ ಫೈನಲ್ ಲುಕ್. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಈ ವರಮಹಾಲಕ್ಷ್ಮಿ ಹಬ್ಬ ಗೊತ್ತಿದೆ, ಶ್ರಾವಣದ 2ನೇ ವಾರನ ಈ ಹಬ್ಬನ ಆಚರಿಸ್ತಾರೆ. ಸೊ ಈ ದಿನ ಲಕ್ಷ್ಮೀ ದೇವರನ್ನ ಪೂಜೆ ಮಾಡಿದ್ರೆ ಎಲ್ರಿಗೂ ಅಷ್ಟ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಸಂಪತ್ತಿನ ಅಧಿದೇವತೆ ಆದ ಲಕ್ಷ್ಮಿನ ಎಲ್ಲರೂ ನಿಮ್ಮ ಕೈಲಾದ ರೀತಿಯಲ್ಲಿ ಪೂಜೆ ಮಾಡೇ ಮಾಡ್ತಾರೆ. ಸೊ ಈ ಲಕ್ಷ್ಮೀ ದೇವು ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ಸಂತೋಷ, ಐಶ್ವರ್ಯ, ಆರೋಗ್ಯ, ಸಮೃದ್ಧಿ ಎಲ್ಲನೂ ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಈಗ ಮುಗ್ದಿದೆ ಎಲ್ಲ ಕೆಲಸ. ಟೈಮ್ ಬಂದು 2 ಗಂಟೆ ಆಗಿದೆ. ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಿದ್ದೀನಿ ಬಿಕಾಸ್ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟು ವರ್ಷದಿಂದ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀನಿ. ಬಟ್ ಈ ಸಲ ಒಂದು ತುಂಬ ಕಷ್ಟ ಆಗೋಯಿತು. ಫಸ್ಟ್ ಆಫ್ ಆಲ್ ಪಾಪು ಇರೋದಕ್ಕೆ ಅವಳು ಓಡಾಡ್ತಿದ್ದಾಳೆ, ಅದು ಇದು ಎತ್ಕೋತಾಳೆ. ಬಿಕಾಸ್ ತಿಳುವಳಿಕೆ ಇಲ್ಲ, ಏನು ತಿನ್ನಬೇಕು ಏನೋ ಗೊತ್ತಾಗಲ್ಲ. ಆಮೇಲೆ ಚಿಕ್ಕ ಚಿಕ್ಕ ಐಟಮ್ಸ್ಗಳಲ್ವಾ, ಸೊ ತುಂಬ ಡೆಲಿಕೇಟ್ ಐಟಮ್ಸ್ಗಳು, ಚಿಕ್ಕ ಐಟಮು ಯಾವ್ದು ಬಾಯಿಗೆ ಹಾಕೋತಾಳೋ, ಕಸ ಕಡ್ಡಿ ಎಲ್ಲ ಆರಿಸ್ಕೊಂಡು ಬಾಯಿಗೆ ಹಾಕೋತಾ ಇದ್ಲು. ಅವಳನ್ನ ಒಂದು ಕಡೆ ನೋಡ್ಕೋಬೇಕು. ಸೊ ಇನ್ನೊಂದು ಡೆಕೋರೇಷನ್ ಜೊತೆ ವಿಡಿಯೋ ಶೂಟ್ ಮಾಡೋದು. ಬಿಕಾಸ್ ಅಮ್ಮ ಬ್ಯುಸಿ ಇದ್ದರು.
ಅವರು ದೇವ್ರ ಮನೆ ಕ್ಲೀನ್ ಮಾಡೋದು, ಅದು ಇದು ರಾತ್ರಿ ಊಟಕ್ಕೆ ಅರೇಂಜ್ ಮಾಡೋದು. ಸೊ ಅದರಲ್ಲೇ ಅವ್ರು ಆಗ್ಬಿಟ್ರು. ನನಗೂ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರು. ಬಟ್ ನನ್ನ ತಮ್ಮ ಅಷ್ಟೇ ಇದು ಬ್ಯಾಕ್ ಡ್ರಾಪ್ ಸ್ವಲ್ಪ ರೆಡಿ ಮಾಡಿಕೊಟ್ಟ. ಅದಾದಮೇಲೆ ಅವ್ರಿಗೆ ಮತ್ತೆ ನಾಳೆ ಒಂದು ಇವೆಂಟ್ ಇದೆ. ಸೊ ಬೆಳಗ್ಗೆ ಇತ್ತು, ಹಾಗಾಗಿ ಫುಲ್ ಟಯರ್ಡ್ ಆಗಿ ಅಪ್ಪಾಜಿ ನನ್ನ ತಮ್ಮ ಇಬ್ಬರು ಮಲ್ಕೊಂಬಿಟ್ರು ಬೇಗನೆ. ಅವ್ರಿಗೂ ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ, ಬಿಕಾಸ್ ಆಲ್ರೆಡಿ ಟಯರ್ಡ್ ಆಗಿದ್ರು. ಸೊ ಇದು ಫಸ್ಟ್ ಟೈಮ್ ಸ್ಯಾರಿ ಡ್ರೇಪಿಂಗಿಂದ ಹುಡ್ಸೋದ್ರಿಂದ ಎಲ್ಲದನ್ನು ನಾನೇ ವಿಡಿಯೋ ಶೂಟ್ ಮಾಡಿಕೊಂಡು ಮಾಡಿದ್ದೀನಿ. ಸೊ ಕಷ್ಟ ಆಯಿತು, ಬಟ್ ಲಾಸ್ಟಲ್ಲಿ ಓವರ್ ಆಲ್ ಲುಕ್ ನೋಡಿದ್ರೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಸೊ ಹೇಗೆ ಅಂದ್ಕೊಂಡಿದ್ನೋ ಹಾಗೆ ಬಂದಿದೆ. ನನಗೆ ಫಸ್ಟ್ ಆಫ್ ಆಲ್ ಈ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಇಷ್ಟ, ಅದು ಡೆಕೋರೇಷನ್ ಮಾಡೋದು ಎಲ್ಲನೂ. ಬಟ್ ಓವರ್ ಆಲ್ ಲುಕ್ ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ಸೊ ಚೆನ್ನಾಗಿ ಬಂದಿದೆ. ಎಲ್ಲ ಮುಗಿಸಿದ್ದೀನಿ ಕೆಲಸ. ದೇವ್ರ ಮನೆದು ತೋರಿಸಿದ್ನಲ್ಲ, ಅದನ್ನೇ ನಾನು ಮಾಡಿಲ್ಲ, ಅಮ್ಮನೇ ಎಲ್ಲ ಮಾಡಿಬಿಟ್ಟು ಮಲ್ಕೊಂಡ್ರು. ಬಟ್ ಆದರೂ ಬೆಳಿಗ್ಗೆ ಇನ್ನೂ ಸ್ವಲ್ಪ ಕೆಲಸ ಇರುತ್ತೆ. ಏನಿಲ್ಲ, ದೀಪ ಹಚ್ಚೋ ಲೆವೆಲ್ಲೇವರೆಗೂ ಮಾಡಿದ್ದೀನಿ. ಬಟ್ ಆದರೂ ಬೆಳಿಗ್ಗೆ ನೋಡುವಂತ್ರಿ ಇನ್ನೂ ಸಣ್ಣ ಪುಟ್ಟ ಕೆಲಸಗಳು ಹಾಗೆ ಇರುತ್ತೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ನಾಳೆ ಬೆಳಗ್ಗೆ ಮತ್ತೆ ಬೇರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you all in the next video. Till then, love you all. Take care. Bye bye. ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಸೊ ಈಗ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಮತ್ತೆ ಬೆಳಗ್ಗೆ ಸಿಗ್ತೀನಿ.